ಜಕ್ಕಿನಹಳ್ಳಿದು ಏನು ಗುಂಡಿಗಳು ಆಗಿದೆ ಅಂತ ಹೇಳ್ಬಿಟ್ಟು ಸ್ಪಾಟಲ್ಲಿ ಹೇಳಿದ್ದಾರೆ. ನಾನೊಂದ್ಸರಿ ಸ್ಪಾಟ್ ನೋಡಿದ್ದೀನಿ, ಬಟ್ ಎಷ್ಟು ಗುಂಡಿ ಆಗಿದೆ ಅನ್ನೋ ಮಾಹಿತಿ ಇಲ್ಲ. ಈಗ ಪೇಮೆಂಟ್ ಆಗಿರ್ಬೋದು. ಇದಕ್ಕೆ ಸಸಿಗಳನ್ನ ಈ ಮುಂಬರುವ ದಿನಗಳಲ್ಲಿ ಏನು ಸಸಿ ಕೊಡ್ತೀವಿ, 1000 ಸಸಿ ಅಂತ ಒಂದು ಪಂಚಾಯತಿಗೆ ಅಂತ ಹೇಳಿದ್ದಾರೆ ಜೂನಲ್ಲಿ. ಆವಾಗ ನಾವು ಇದಕ್ಕೆ ಸಸಿ ಹಾಕ್ಸ್ತೀವಿ. ನಿಮ್ಮ ಗಮನಕ್ಕೆ ಬರ್ದಂಗೆನೇ ಆಗಿದೆ ಸರ್. ನಾನು ಪೀರಿಯಡ್ ಆಗಿಲ್ಲ, ಹಿಂದೆ ಆಗಿರ್ಬೋದು. ಸ್ಪಾಟ್ ವಿಸಿಟ್ ಆಗಿರೋದು ನೋಡಿನಿ ಸರ್. ಗುಂಡಿ ಇದೆಯಲ್ಲ, ಗುಂಡಿ ಇದೆ ಸರ್. ಇದೆ ಗುಂಡಿ ಇದೆ. ಎಷ್ಟು ಗುಂಡಿ ಇದೆ? ಎಷ್ಟು ಗುಂಡಿ ಅಂತ ಕೌಂಟ್ ಮಾಡಿಲ್ಲ ಸರ್. ಎಷ್ಟಿದೆಯಪ್ಪ? 220. ಅಷ್ಟು ಪೇಮೆಂಟ್ ಆಗಿದೆಯಾ? ಓಕೆ. ಅಲ್ಲಿ ಗುಂಡಿನೇ ಇಲ್ವಲ್ಲ ಮತ್ತೆ? ಇಲ್ಲ ಇದೆ ಸರ್. ನಾನು ಎಷ್ಟು ದಿನ ಆಯ್ತು ಕೆಲಸ ಮಾಡಿ? 7 to 8 months. ಹೌದಾ? 7 to 8 months ಗುಂಡಿ ಹೊಡೆದು ಬಿಡೋದಕ್ಕೆ ಸಾಧ್ಯ? 8 ತಿಂಗಳಾದ್ಮೇಲೆ ಗುಂಡಿ ಇರುತ್ತೆ. ನೀವೇ ಎಷ್ಟು ಪೇಮೆಂಟ್ ಮೇಡಮ್ ಅದಕ್ಕೆ? ಆಯ್ತು ಕೆಲಸ ಮೇಡಮ್ 24,000. ಎಷ್ಟು ಗುಂಡಿಗಳು? 230. ಟೋಟಲ್ ಕಾಸ್ಟ್ ಮಂಡಿ ಹೇಳಿಲ್ಲ. ಮಣ್ಣಿಂದು ಪಂಚಾಯತಿ ಬೋರ್ ಪಕ್ಕ ಯಾರು ಮಣ್ಣು ಇದು ಮಾಡ್ತಿದ್ದಾರೆ ಅಂತ ಮಾಹಿತಿ ಬಂತು. ಬಂದಿದ ತಕ್ಷಣ ಸ್ಪಾಟ್ ವಿಸಿಟ್ ಮಾಡಿಬಿಟ್ಟು ಅವ್ರಿಗೆ ಎಚ್ಚರಿಕೆ ಕೊಟ್ವಿ. ಅದಕ್ಕೆ ಇಲ್ಲ ಮೇಡಮ್, ರೈತರು ನಾವು ಜಮೀನು ಹೊಡ್ಕೊಂತೀವಿ ಅಂದರು. ರೈತರೇ ಆಗಿರಲಿ ಯಾರೇ ಆಗಿರಲಿ, ನೀವು ಜಿಲ್ಲಾಡಳಿತದಿಂದ ಪರ್ಮಿಷನ್ ತೊಗೊಂಡು ನೀವು ಮಾಡ್ಕೊಳ್ಳಿ ಅಂದ್ಬಿಟ್ಟು CO ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಆ ಸ್ಟೇಟ್ಮೆಂಟ್ ನಾವು ವಾಟ್ಸಪ್ ಮಾಡಿ ತೋರಿಸ್ಬಿಟ್ಟು ಸ್ಟಾರ್ಟ್ ಮಾಡಿಸ್ಕೊಂಡಿದ್ದೀವಿ ಸರ್. ಗಾಡಿ ಸೀಸ್ ಮಾಡಿಲ್ವಾ? ಇಲ್ಲ ಸರ್, ಅವಾಗಿನ ಸ್ಟಾರ್ಟ್ ಮಾಡಿದ್ರು. ಅವ್ರು ಸ್ಟಾರ್ಟ್ ಮಾಡಿಸಿ ತಕ್ಷಣ ಹೋಗೋದು, ವಾಪಸ್ ಹೋಗೋದು. ಅಲ್ಲ, ಆದೇಶ ಇರೋದೇನು ಸರ್? ಆದೇಶ ಯಾವುದೇ ಗಾಡಿ ಹೋದ್ರೂ ಅವ್ರ ಮೇಲೆ ಮೊಕದ್ದಮೆ ಪೊಲೀಸ್ ಠಾಣೆಗೆ ದೂರು ನೀಡಿ. ಅದೇ ಸರ್, ಅವ್ರು ಅವಾಗಿನೂ ಬಂದು ಸ್ಟಾರ್ಟ್ ಮಾಡಕ್ ಬಂದಿದ್ರು. ಏನು ಮಾಡಿರಲಿ ಕೆಲಸಗಳನ್ನ ನಮಗೆ ಕಂಪ್ಲೇಂಟ್ ಬಂದಾಗ ನಾನು ಅವಾಗ ಆ ಮೊಮೆಂಟ್ ಸ್ಟಾಪ್ ಮಾಡಿದ್ದೀನಿ. ನೀವು ಏನಾದ್ರು ಕಂಟಿನ್ಯೂ ಮಾಡಿದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಹೋಗಲೇ ಸ್ಟಾರ್ಟ್ ಮಾಡಿ ಅವಾಗ ನಮ್ಮ ಮುಂದೆ ಗಾಡಿ ತಗೊಂಡು ಹೋಗೋದು. ಅದೊಂದೇ ನಮಗೆ ಒಳ್ಳೆ ಮಾಹಿತಿ ಬಂದಿರೋದು. ಇನ್ನು ಬೇರೆ ನೀವು ಹೇಳಿದ್ರೆ ಬೇರೆ ಯಾವುದೋ ಮಾಹಿತಿ ನಮಗೆ ಬಂದಿಲ್ಲ. ಕೆರೆಗಳಿಂದ ಇಕ್ಕೆ ಫ್ಯಾಕ್ಟ್ರಿಗಳಿಗೆಲ್ಲ ಮಣ್ಣು ಹೋಗ್ತಾರೆ, ಅದು ನಿಮ್ಗೆ ಯಾವುದು ಇಲ್ಲಿವರೆಗೂ ನಮ್ಗೆ ಯಾವುದೋ ಮಾಹಿತಿ ಬಂದಿಲ್ಲ ಸರ್. ನಮ್ಮ ಮಾಹಿತಿ ಬಂದರೆ ನಾವು ತಕ್ಷಣ ಇಮಿಡಿಯೇಟ್ ಆಗಿ ಅಟೆಂಡ್. ಈಗ ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಸಿಬ್ಬಂದಿ ಏನು ಮಾತಾಡ್ತಾರೆ? ಈಗ ಆಲ್ರೆಡಿ ಇದಕ್ಕೆಲ್ಲ ಹೊಡಿತಾ ಇರ್ತಾರೆ, ಲೇಔಟ್ಗೆ ಆಗಿರ್ಬೋದು ಅಥವಾ ಫ್ಯಾಕ್ಟ್ರಿನ ಹೊಡಿತಾ ಇರ್ತಾರೆ. ಯಾಕೆ ನಿಮಗೆ ಗಮನ ತರಲ್ವಾ? ನೀವೇ ಹೋಗಿ ನೋಡ್ಬೇಕು ಅಂತ ನೀವು ಹೋದ್ರೆ ನಿಮ್ಗೆ ಮಾಹಿತಿ ಬರ್ಬೇಕಾ? ಯಾಕೆ ನಿಮ್ಮ ವಾಟರ್ ಮ್ಯಾನ್ ಇರ್ಬೋದು ಅಥವಾ ಬಿಲ್ ಕಲೆಕ್ಟರ್ ಇರ್ಬೋದು, ಅವರೇ ಗಮನಕ್ಕೆ ತರಲ್ಲ ಅಥವಾ ಅವರೇನೋ ಶಾಮೀಲಾಗಿರ್ತಾರ? ಇಲ್ಲ ಸರ್, ಆ ಥರ ಯಾವುದೂ ಇಲ್ಲ. ನಮ್ಮ ಸ್ಟಾಫ್ ಯಾರು ಆ ಥರ ಇಲ್ಲ. ನಮಗೆ ಮಾಹಿತಿ ಬಂದಿದ ತಕ್ಷಣ ನಾನು ಎಲ್ಲರಿಗೂ ಮೊನ್ನೆ ಸ್ಟಾಫ್ ಮೀಟಿಂಗ್ ತಗೊಳ್ಳೋದು. ನಮಗೆ ಯಾವಾಗ DC ಅವ್ರು ಮಾಹಿತಿ ಕೊಟ್ಟರು ಇಮಿಡಿಯೇಟ್ ಆಗಿ ಹಿಂದಿನ ದಿವಸ ನಮಗೆ ಸೋಮವಾರ ಸಂಜೆ ಮೀಟಿಂಗ್ ತೊಗೊಂಡು ಹೇಳಿದ್ದಾರೆ. ನಾವು ಮಂಗಳವಾರ ಮೀಟಿಂಗ್ ಕರೆದು ಸಿಬ್ಬಂದಿಗೆ ಎಲ್ಲರಿಗೂ ಈ ಮಾಹಿತಿ ಕೊಟ್ಟಿದ್ದೀವಿ. ಇನ್ಮೇಲೆ ನಿಮ್ಮ ಪಂಚಾಯತಿಗೆ ಹಾಕ್ತೀವಿ, ಯಾರಾದರೂ ತೆಗಿತೀವಿ, ರೈತರು ಇರ್ಬೋದು, ಇನ್ನೊಂದು ಕೆರೆ ಉಳ್ತಾರೋ ಮನೆ ಜಮೀನಲ್ಲಿ ತಗೊಂತಿರ್ಬೋದು, ನಮ್ಗೆಲ್ಲೇ ತಗೊಂತಿದ್ರು ನಮಗೆ ಮಾಹಿತಿ ಕೊಡಿ ಅಂತ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವತ್ತಿಂದ ಡೇಟ್ವರೆಗೂ ಬಂದಿಲ್ಲ ಸರ್. ಆದೇಶ ಬರೋದಕ್ಕಿಂತ ಮುಂಚೆ ನಡೀತಾ ಇತ್ತಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಅಂತೂ ನಮಗಿಲ್ಲ. ಮಾಹಿತಿ ಕೊಟ್ಟಿದ ತಕ್ಷಣ ನಾವು ಹೋಗಿದ್ದೀವಿ. ಮಾಹಿತಿ ಕೊಟ್ಟಿದ್ದನ್ನು ನಾವು ಅಟೆಂಡ್ ತಕ್ಷಣ ಇಮಿಡಿಯೇಟ್ ಅಟೆಂಡ್ ಮಾಡಿದ್ವಿ. ಅವತ್ತೇ ಸ್ಟಾಪ್ ಮಾಡಿದ್ವಿ ಇಮಿಡಿಯೇಟ್ ಆಗಿ. 1/2 ಅವರಲ್ಲಿ ಸ್ಟಾಪ್ ಮಾಡಿ ಇವಾಗ ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲ ಸರ್, ಈ ಥರ ವಾನ್ ಮಾಡಿ ಬಂದಿದ್ದೀವಿ, ವೆಹಿಕಲ್ ತೊಗೊಂಡೋದು ವಾಪಸ್ ತೊಗೊಂಡು